ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು, ತಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳಬೇಕು ಅಂತ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾರೆ. ಆದರೆ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಸಂದ್ರ ಗ್ರಾಮ ಪಂಚಾಯಿತಿಯ ಹಳೆಹಳ್ಳಿ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ನಡೆದಿದ್ದು, ದುಷ್ಕರ್ಮಿಗಳು ವಿಷ ಸಿಂಪಡಿಸಿ ಈ ದುಷ್ಕೃತ್ಯ ನಡೆಸಿದ್ದಾರೆ ಎಂಬ ಸಂಶಯ ಮೂಡಿದೆ. ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಹಳೆಹಳ್ಳಿ ಗ್ರಾಮದ ಚಾಂದಪಾಷಾ ಎಂಬುವರು ಕಳೆದ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಟೆಂಡರ್ ಪ್ರಕ್ರಿಯೆಯಲ್ಲಿ ಹಳೆಹಳ್ಳಿ ಗ್ರಾಮದ ಕರೆಯನ್ನ ಟೆಂಡರ್ನಲ್ಲಿ ಸುಮಾರು 3 ವರ್ಷಗಳ ಅವಧಿಗೆ 1,44,000ಗಳಿಗೆ ಟೆಂಡರ್ನಲ್ಲಿ ಪಡೆದುಕೊಂಡಿದ್ರು. ಇವರು ಸುಮಾರು 5 ಲಕ್ಷಗಳ ರೂಪಾಯಿಗಳ ಸಾಲವನ್ನ ಮಾಡಿ ಆಂಧ್ರ ಪ್ರದೇಶದಿಂದ ಸುಮಾರು 2 ಲಕ್ಷ ರೂಪಾಯಿಗಳ ಮೀನುಗಳನ್ನ ತಂದು ಕೆರೆಯಲ್ಲಿ ಬಿಟ್ಟಿದ್ದಾರೆ. ಯಾರೋ ದುಷ್ಕರ್ಮಿಗಳು ಕೆರೆಯಲ್ಲಿ ವಿಷ ಸಿಂಪಡಿಸಿದ್ರಿಂದ ಮೀನುಗಳು ಸಾಮೂಹಿಕವಾಗಿ ಸಾವನ್ನಪ್ಪಿದೆ. ಇದರಿಂದಾಗಿ ರೈತ ಚಾಂದ್ ಪಾಷಾ ಕುಟುಂಬ ಬೀದಿ ಪಾಲಾಗಿದ್ದು, ಬಡ್ಡಿಗೆ ಪಡೆದಿದ್ದ ಸಾಲವನ್ನ ಮರುಪಾವತಿಸದೆ ಕಂಗಾಲಾಗಿದ್ದು, ಸರ್ಕಾರದಿಂದ ಪರಿಹಾರದ ನಿರೀಕ್ಷೆಯನ್ನ ಹೊಂದಿದ್ದಾರೆ. ಕಡು ಬಡತನ ಇದ್ರೂ ಕೂಡ ಲಾಭದ ಉದ್ದೇಶದಿಂದಾಗಿ ತೆಗೆದುಕೊಂಡಿದ್ದ ಕೆರೆಯಲ್ಲಿ ಚಾಂದ್ ಪಾಷಾ ಈ ಬಾರಿ ನಷ್ಟ ಉಂಟಾಗಿದ್ದು, ಈ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕು ಅಂತ ನೊಂದ ರೈತ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಮೀನುಗಳ ಮಾರಣ ಹೋಮದಿಂದ ದಿಕ್ಕು ತೋಚದಂತಾಗಿರುವ ರೈತರ ನೆರವಿಗೆ ಧಾವಿಸಲು ಸರ್ಕಾರವನ್ನು ಒತ್ತಾಯಿಸಿರುವ ಸ್ಥಳೀಯರು ಶಾಸಕರಿಂದ ಪರಿಹಾರ ಒದಗಿಸಲು ಪ್ರಾಮಾಣಿಕ ప్రయత్నವೂ ಕೂಡ ಮಾಡ್ತೀವಿ ಅಂತ భరోసా కొట్టిದ್ದಾರೆ. 2 లక్షల పిల్లేస్తుంది సార్, ఎత్తుకొచ్చి కైకులూరు నుంచి ఎత్తుకొచ్చి అప్పులు చేసి కంప్లీట్గా చాలా బాధ అయిపోయి ఒడ్డుకి ఎత్తుకొచ్చి కైకులూరు నుంచి ఎత్తుకొచ్చి ఎత్తుకొచ్చేస్తే 1,44,000 రూపాయలకు ఆక్షన్ ఆయా. ఎత్తుకొచ్చి చేపలు ఎత్తుకొచ్చేస్తే తోటలంతా 5 లక్షలు బండవాళమైంది. ఈ పొద్దు అన్యాయం చేసేయాలి నన్ను. ఎక్కడ దిక్కులు తప్పి అట్లా పరిస్థితికి వచ్చేసింది సార్ నా పరిస్థితి. ಶಿಡ್ಲಘಟ್ಟ ತಾಲೂಕು ಈಗಲೇ ತಿಮ್ಸಂದ್ರ పంచాయతీ మా ఊరు సార్ అలేహళ్ళి. ఆ చెరువులో ఎత్తుకొచ్చి చేప ఎత్తుకొచ్చి వేసినాము. ఇది ఇట్లా అన్యాయం చేసి ఇసుమ వేసి దాన్ని చంపేసినారు. చాలా బాధ అయిపోయింది సార్ మాకు. ఈ కంప్లైంట్ చేయడం సార్ దీని గురించి. చేపలు ఇట్లంతా చంపేసినారు కంప్లీట్గా. దాని గురించి ఏమో గవర్నమెంట్ నుంచి మాకేమో అంత పరిహారం అంతా కట్టేవారు సార్ మాకే. మేము బతికేదే కష్టమైపోయింది, కూలి చేసేవాళ్ళు మేము. అప్పు అంత వడ్డీకి కాసులు ఎత్తుకొచ్చి కట్టి అంత వ్యవహారం చేయడం సార్. ಶಾನಾ ಬಾಧೆ అయిపోయింది ಮಾಕೆ. ಒಟ್ಟಾರೆ ಮೀನುಗಳ ಸಾಕಾಣಿಕೆಯಿಂದ ಲಾಭದ ನಿರೀಕ್ಷೆಯಲ್ಲಿ ಇದ್ದ ರೈತ ಚಾಂದ್ ಪಾಷಾ ಕನಸು ಭಗ್ನಗೊಂಡಿದ್ದು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಈ ದುಷ್ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಮೀಮ್ ಪಾಷಾ, ಶಿಡ್ಲಘಟ್ಟ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.